ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಅಶೋಕ್ ಪಟ್ಟಣ್ ಬೆಂಬಲಿಗರ ಆಕ್ರೋಶ. ಹೌದು, ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಬೆಂಬಲ ರಾಮದುರ್ಗ ಕ್ಷೇತ್ರದಲ್ಲಿ ರಾಜಕೀಯ ಚರ್ಚೆ ತೀವ್ರಗೊಂಡಿದೆ. ರಾಮದುರ್ಗ ಶಾಸಕ ಹಾಗೂ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅವರಿಗೆ ಸಚಿವ ಸ್ಥಾನ ಸಿಗದಿರುವುದು ಅವರ ಬೆಂಬಲಿಗರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಶೋಕ್ ಪಟ್ಟಣ್ ಅವರು ಪಕ್ಷದ ಹಿರಿಯ ನಾಯಕರಾಗಿ ಹಲವು ವರ್ಷಗಳಿಂದ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ರಾಜಕೀಯ ಮಾಡಿಕೊಂಡು ಬಂದಿದ್ದಾರೆ. ರಾಮದುರ್ಗ ಕ್ಷೇತ್ರದ ಅಭಿವೃದ್ಧಿ, ಜನರ ಸಮಸ್ಯೆಗಳು, ಸ್ಪಂದನೆ ಹಾಗೂ ಪಕ್ಷ ಸಂಘಟನೆಯಲ್ಲಿ ಅವರ ವಹಿಸಿರುವ ಪಾತ್ರವನ್ನು ಪರಿಗಣಿಸಿ ಈ ಬಾರಿ ಸಚಿವ ಸ್ಥಾನ ದೊರೆಯಬಹುದು ಎಂಬ ನಿರೀಕ್ಷೆ ಅವರ ಬೆಂಬಲಿಗರು ಹಾಗೂ ಕಾರ್ಯಕರ್ತರಲ್ಲಿ ಇತ್ತು. ಆದರೆ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅಶೋಕ್ ಪಟ್ಟಣ್ ಅವರಿಗೆ ಸಚಿವ ಸ್ಥಾನ ದೊರೆಯದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ನೀಡಬೇಕಿತ್ತು, ಕ್ಷೇತ್ರದ ಜನರ ನಿರೀಕ್ಷೆ ಈಡೇರಿಲ್ಲ ಎಂಬ ಬೆಂಬಲಿಗರು ತಮ್ಮ ಅಸಮಾಧಾನವನ್ನು ಹೊರಹಾಕುತ್ತಿದ್ದಾರೆ. ಅಶೋಕ್ ಪಟ್ಟಣ್ ಅವರಿಗೆ ಸಚಿವ ಸ್ಥಾನ ನೀಡಿದರೆ ರಾಮದುರ್ಗ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗುತ್ತಿತ್ತು. ಜಿಲ್ಲೆಯ ರಾಜಕೀಯ ಸಮೀಕರಣದಲ್ಲಿಯೂ ರಾಮದುರ್ಗಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗುತ್ತಿತ್ತು ಎಂಬುದು ಬೆಂಬಲಿಗರ ಅಭಿಪ್ರಾಯವಾಗಿದೆ. ಇನ್ನು ಅಶೋಕ್ ಪಟ್ಟಣ್ ಅವರ ರಾಜಕೀಯ ಅನುಭವ ಮತ್ತು ಪಕ್ಷಕ್ಕೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಅವಕಾಶ ನೀಡಬೇಕು ಎಂಬ ಒತ್ತಾಯ ಕೂಡ ಕೇಳಿಬರುತ್ತಿದೆ. ಇನ್ನು ಸಚಿವ ಸ್ಥಾನ ಸಿಗದಿರುವ ವಿಚಾರ ಇದೀಗ ರಾಮದುರ್ಗ ಮಾತ್ರವಲ್ಲದೆ ಜಿಲ್ಲೆಯ ರಾಜಕೀಯ ವಲಯದಲ್ಲಿಯೂ ಚರ್ಚೆಗೆ ಕಾರಣವಾಗಿದೆ. ಇನ್ನು ಅಶೋಕ್ ಪಟ್ಟಣ್ ಅವರ ಬೆಂಬಲಿಗರು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಾಜಕೀಯ ನಿಲುವು ತೆಗೆದುಕೊಳ್ಳುತ್ತಾರೆ ಎಂಬುದು ಕುತೂಹಲ ಕೂಡ ಮೂಡಿಸಿದೆ. ಆದರೆ ಈ ಎಲ್ಲ ಬೆಳವಣಿಗೆಯ ನಡುವೆ ಪಕ್ಷದ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕತ್ವ ಅಶೋಕ್ ಪಟ್ಟಣ್ ಅವರ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬ ಪ್ರಶ್ನೆ ಇದೀಗ ಅವರ ಬೆಂಬಲಿಗರ ಹಾಗೂ ಕ್ಷೇತ್ರದ ಜನರಲ್ಲಿ ಮೂಡಿದೆ. ಒಟ್ಟಿನಲ್ಲಿ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಶೋಕ್ ಪಟ್ಟಣ್ ಅವರ ಬೆಂಬಲಿಗರಲ್ಲಿ ವ್ಯಕ್ತವಾಗುತ್ತಿರುವ ಅಸಮಾಧಾನವು ರಾಮದುರ್ಗದ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಅಸಮಾಧಾನ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ, ಅಶೋಕ್ ಪಟ್ಟಣ್ ಅವರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಪಕ್ಷದ ನಾಯಕತ್ವ ಯಾವುದೇ ನಿರ್ಧಾರ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಸೇರಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರ 2ನೇ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ನಮ್ಮ ರಾಮದುರ್ಗ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಹಿರಿಯ ಶಾಸಕರು, ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ಶಾಸಕರು ಸನ್ಮಾನ್ಯ ಶ್ರೀ ಅಶೋಕಣ್ಣ ಪಟ್ಟಣ್ ಅವರಿಗೆ ನಾವು ಸಚಿವ ಸ್ಥಾನ ಸಿಗ್ತಂತ ತಿಳ್ಕೊಂಡು ನಾವು ರಾಮದುರ್ಗ ತಾಲೂಕಿನ ಜನರಿಗೆ ಭಾಳ ಆಶಾಭಾವನೆ ಇತ್ತು. ಆದ್ರೆ ಕಾಣದ ಕೈಗಳಿಂದ ಇವತ್ತು ನಮ್ಮ ಅಶೋಕಣ್ಣ ಪಟ್ಟಣ್ ಅವ್ರಿಗೆ ಸಚಿವ ಸ್ಥಾನ ತಪ್ಪೈತಿ. ಅದಕ್ಕೆ ನಮ್ಮೆಲ್ಲರಿಗೂ ಭಾಳ ನೋವಾಗೈತಿ. ಮುಂಬರೋ ದಿನದೊಳಗೆ ನಾವು ಮುಖ್ಯಮಂತ್ರಿಗಳಿಗಾಯ್ತು, ಸಿದ್ದರಾಮಯ್ಯವ್ರಿಗಾಯ್ತು, ಕಾಂಗ್ರೆಸ್ಸಿನ ಹೈಕಮಾಂಡ್ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಮುಂಬರೋ ದಿನದೊಳಗೆ ನಮ್ಮ ಹಿರಿಯ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣ್ ಅವರಿಗೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಸ್ಥಾನ ಕೊಡ್ಬೇಕು. ಈಗ ಅವರು ನಮ್ಮ ರಾಮದುರ್ಗ ತಾಲೂಕ ಹಿಂದುಳಿದ ತಾಲೂಕು ಐತಿ. ವಿಷಯ ಏನಂದ್ರೆ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ನಮ್ಮ ನಾಯಕರು, ಈ ಭಾಗದ ಧೀಮಂತ ನಾಯಕರು, ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣ್ ಅವರಿಗೆ ಬಹಳ ಅನ್ಯಾಯ ಆಗೈತಿ. ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕಾಗಿಂದ ನಮ್ಮ ಭಾಗಕ್ಕೆ ಕೊಟ್ಟಿರುವಂತ ಏಕೈಕ ಸಚಿವ ಸ್ಥಾನ ಅಂದ್ರೆ ಆರ್.ಎಸ್. ಪಾಟೀಲ್ ಅವರಿಗೆ 1984ರಲ್ಲಿ ಸುಮಾರು 42 ವರ್ಷ ಆಯ್ತು ನಮ್ಮ ತಾಲೂಕಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಅನ್ನರ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ರು ಈ ಭಾಗದ ಜನರು, ಯುವ ಕಾರ್ಯಕರ್ತರು, ಮತ್ತು ಸಾಕಷ್ಟು ಅಭಿವೃದ್ಧಿ ಆಗಲಿ ನಮ್ಮ ರಾಮದುರ್ಗ ತಾಲೂಕು ಅಂತ ಹೇಳಿ ಬಹಳಷ್ಟು ಆಸೆ ಇತ್ತು. ಇವತ್ತಿನ ದಿವಸ ನಮ್ಮ ಜೀವ ಹೋಗೋದಂಗ ಆಗಿತ್ತು. ಯಾಕಂದ್ರೆ ನಮ್ಮ ಕಾರ್ಯಕರ್ತರಿಗೆ ಈ ದುಃಖ ತಡ್ಕೊಳಕ್ ಆಗತ್ತಿಲ್ಲ. ನಮ್ಗೆ ಬಹಳಷ್ಟು ಇದಿತ್ತು, ಆಶಾಭಾವನೆ ಇತ್ತು. ಹೈಕಮಾಂಡ್ ಇವತ್ತಿನ ದಿವಸ ಅಶೋಕಣ್ಣ ಪಟ್ಟಣ್ ಅವರು ಪಕ್ಷಕ್ಕೆ ಸಲ್ಲಿಸಿರುವಂತಹ ಸೇವೆಯನ್ನು ಪರಿಗಣಿಸಿ ಅವ್ರಿಗೆ ಬೆಳಗಾವಿ ಜಿಲ್ಲೆಗೆ ಕನಿಷ್ಠ 3 ಸಚಿವ ಸ್ಥಾನ ಕೊಡ್ತಾರೆ. ಅದರಲ್ಲಿ ನಮ್ಮ ನಾಯಕರಿಗೆ ಅಶೋಕಣ್ಣ ಪಟ್ಟಣ್ ಅವರಿಗೆ ಒಂದು ಸಚಿವ ಸ್ಥಾನ ಸಿಗ್ತದಂತೆ ಬಹಳಷ್ಟು ನಮಗೆ ನಂಬಿಕೆ ಇತ್ತು. ಆ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಹೈಕಮಾಂಡ್ ಅವರು ಮತ್ತು ರಾಜ್ಯದ ನಾಯಕರು. ನಾನು ನಮ್ಮ ಸಾಹೇಬರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಹರಿಪ್ರಸಾದ್ ಸಾಹೇಬರಿಗೆ ಹೇಳ್ತೀನಿ, ಮುಂದಿನ ದಿನಮಾನದೊಳಗ ಅಶೋಕಣ್ಣ ಪಟ್ಟಣ್ ಅವರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ಅವರಿಗೆ ಉನ್ನತ ಹುದ್ದೆಯನ್ನು ಕೊಡಬೇಕು. ಯಾಕಂದ್ರೆ ಈಗಾಗಲೇ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರದಾಗ ನಮ್ಮ ಬೆಳಗಾವಿ ಜಿಲ್ಲೆ ರಾಜ್ಯದಾಗ 2ನೇ ಅತಿ ದೊಡ್ಡ ಜಿಲ್ಲೆ, 18 ವಿಧಾನಸಭಾ ಮತ್ತು ಕ್ಷೇತ್ರ ಹೊಂದಿದೆ. ಅದರಲ್ಲಿ ಕನಿಷ್ಠ ಪಕ್ಷ 3 ಕೊಡಬೇಕಾಗಿತ್ತು. ಆದರೆ ಎರಡು ಕೊಟ್ಟಿದ್ದಾರೆ. ಒಂದು ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಲಕ್ಷ್ಮಣ ಸವದಿ ಅವರಿಗೆ. ಇನ್ನೂ ಒಂದು ಸ್ಥಾನ ನಮ್ಮ ನಾಯಕರಿಗೆ ಕೊಡಬೇಕಾಗಿತ್ತು. ಆದ್ರೆ ಅನ್ಯಾಯ ಆಗೈತಿ. ಆ ಅನ್ಯಾಯ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಅವರಿಗೆ ಸಚಿವ ಸ್ಥಾನ ಕೊಡೋ ಮಟ್ಟ ನಮ್ಮ ಪ್ರತಿಭಟನೆ ಇರ್ತೈತಿ. ಮುಂದಿನ ದಿನಮಾನದೊಳಗೆ ಅಶೋಕಣ್ಣ ಪಟ್ಟಣ್ ಅವರಿಗೆ ಇಲ್ಲಿ ಅಭಿವೃದ್ಧಿ ಮಾಡಕ್ಕೆ ನೀವು ಕೈ ಫಲಪಡಿಸಬೇಕು, ಅವರಿಗೆ ಅಧಿಕಾರ ಕೊಡಬೇಕು. ಯಾಕಂದ್ರೆ ಅವರು ವಿದ್ಯಾರ್ಥಿ ಯೂನಿಯನ್
ಪಕ್ಷದಾಗ ಸಂಘಟನೆ ಮಾಡ್ಯಾರ. ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ, ಪಕ್ಷದ ಉಪಾಧ್ಯಕ್ಷರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಬಹಳಷ್ಟು ಅವರು ಸೇವೆ ಮಾಡ್ಯಾರ. ಆ ಸೇವೆಯನ್ನು ಪರಿಗಣಿಸಿ ಪಕ್ಷ ನಿಷ್ಠೆಗೆ ನೀವು ಸಚಿವ ಸ್ಥಾನ ಕೊಡಿ. ಮೊದಲೇ ಅದೇ ಪಕ್ಷದಾಗ ಯಾರು ದುಡ್ದಾರ, ಯಾರು ಸೀನಿಯರ್ ಇದಾರ ಅವ್ರಿಗೆ ನೀವು ಆದ್ಯತೆ ಕೊಡಬೇಕು. ಇದು ನಮ್ಮ ಒತ್ತಾಯ ಐತಿ. ರಾಮದುರ್ಗ ಕಾರ್ಯಕರ್ತರ ಪರವಾಗಿ, ಈ ಜಿಲ್ಲೆ ಪರವಾಗಿ, ಅಶೋಕ್ ಪಟ್ಟಣ ಪರವಾಗಿ ಈ ರಾಜ್ಯದ ನಾಯಕರಿಗೆ ಹೈಕಮಾಂಡ್ ಅನ್ನು ಬಿಸಿ ಮುಟ್ಟಿಸುವಂತ ಕೆಲಸ ನಾವು ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ. ನಮ್ಮ ನಾಯಕರಿಗೆ ಅನ್ಯಾಯ ಆಗಿದೆ ಸರಿಪಡಿಸುವ ಮಟ್ಟ ನಮ್ದು ಹೋರಾಟ ನಿರಂತರವಾಗಿರುತ್ತದೆ.